ಒಂದು ನಿಮಿಷ ದಯವಿಟ್ಟು ನೋಡು, ತಮಿಳುನಾಡಲ್ಲಿ ನಡೆದಿರೋಂಥ ಘಟನೆ ಇದು. 10 ವರ್ಷದ ಹುಡುಗಿನ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ 2 ದಿವಸ ಇಟ್ಕೊಂಡು ಅವಳ ಕಣ್ಣು ಮೂಗು ಎಲ್ಲ ಕಿತ್ತಿ ಅವಳ ಜಡೆಯಿಂದನೇ ಅವಳ ಕತ್ನ ಇದು ಮಾಡಿ ಕಾಲು ಕೈಯಿಂದ ಮುರಿದು ಅವಳನ್ನ ಬಲಾತ್ಕಾರ ಮಾಡ್ತಾರೆ. ಮಾಡಿದ್ದು ಸ್ವಲ್ಪ ಹೊತ್ತಲ್ಲೇ ಅವ್ರನ್ನ ಕಂಪ್ಲೀಟ್ ಆಗಿ ವಿಜಯ್ ದಳಪತಿ ಅವರು ಹುಡುಗಿಸಿ ಅವ್ರನ್ನ ಜೈಲಿಗೆ ತಂದು ಹಾಕ್ತಾರೆ. ಮ್ಯಾಟ್ರು ಅದೆಲ್ಲ ಗುರು. ಆದರೆ ವಿಜಯ್ ದಳಪತಿ ಅವರು ಕೊಟ್ಟಿರೋಂಥ ಸಲಹೆ ಅವರ ತಾಯಿ ತಂದೆಗೆ, ಇನ್ನೊಬ್ರು ಮಾಡಬೇಕು ಅಂದರೆ ಅವರ ಚಡ್ಡಿಯಲ್ಲಿ ಹುಚ್ಚು ಹೊಯ್ಕೋಬೇಕು, ಆ ಥರ ಇದೆ. ನಿನ್ನ ಮಗಳು ಅಂದರೆ ನೀವು ನಿಮ್ಮ ಮಗಳನ್ನ ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದೀರಾ, ನಿಮ್ಮ ನೋವು ನಿಮ್ಮ ಮಗಳು ನೋವು ಅದು 100 ಪಟ್ಟು ಆಗಷ್ಟು ಅವ್ರಿಗೆ ನಾನು ಚಿತ್ರ ಹಿಂಸೆ ಕೊಟ್ಟು ಅವ್ರನ್ನ ಕೊನೆಗೆ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತೀನಿ ಅಂತಂದರೆ ಮರಣದಂಡನೆ ಬರಬೇಕು ಅವ್ರಿಗೆ. ಆ ಲೆಕ್ಕಾಚಾರದಲ್ಲಿ ಇದನ್ನ ಕೇಸ್ನ ಕ್ಲೋಸ್ ಮಾಡ್ತೀನಿ ಅಂತ ಡೈರೆಕ್ಟಾಗಿ ಶೂಟನ್ನು ಆರ್ಡರ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜವಾಬ್ದಾರಿ, ನಿಮ್ಮ ಫ್ಯಾಮಿಲಿ ಜವಾಬ್ದಾರಿನ ನಾನು ತಗೋತೀನಿ ಅಂತ ಜವಾಬ್ದಾರಿಯಿಂದ ಆ ಕೆಲಸನ ಯಾವ ರೀತಿ ಮುಗಿಸಿದ್ದಾರೆ ಅಂತಂದರೆ ಗುರು, ಊಹೆನೂ ಮಾಡೋಕ್ಕಾಗಲ್ಲ. ಈ ಥರ ಜನನಾಯಕನ್ ಅಂದರೆ ವಿಜಯ್ ದಳಪತಿ ಅವರು ಈ ಥರ ಡಿಸಿಷನ್ ತೊಗೊಂಡಿರೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ, ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಧೈರ್ಯ. ಮೇಲೆ ಏನು ಹೇಳೋಕ್ಕಾಗಲ್ಲ. ஒழுதாது. மரண தண்டனை வழங்கப்பட்டிருக்கிறது. குற்றவாளி தர்ம முனீஸ்வரனுக்கு இரட்டை மரண தண்டனை வழங்கப்பட்டிருப்பதாக தீர்ப்பு வெளியாக இருக்கிறது. முக்கிய செய்தியை பார்க்கிறோம். விளாத்திக்குளம் சிறுமி பாலியல் வன்கொடுமை செய்யப்பட்ட குற்றவாளி தர்ம முனீஸ்வரனுக்கு தற்போது